Hello students, today I am going to discussing about the next concept in the anatomy of the flowering plant, that is called collenchyma. Okay, so now last class nag ಏನು ಡಿಸ್ಕಷನ್ ಅನ್ನು ಮಾಡಿದ್ರಾ ಫಸ್ಟ್ ಪಾರ್ಟ್ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನು ಹೇಳಿದೆ ನಾನು. ಸೆಕೆಂಡ್ ಒನ್ anatomy ಅಂದ್ರೆ ಏನಂತ ಇದೆ, means the study of internal structure of the living organism, that is called what anatomy ಅಂತ ತಕ್ಷಣ ಹಾಕಿದ್ರು. Okay, so anatomy ನಾವು flowering plants ಅಂತ anatomy ನ ಇಲ್ಲಿ ಸ್ಟಡಿ ಮಾಡ್ತಾ ಬರತ್ತೀವಿ. there are tissue level study ಮಾಡಾಕ್ತೀವಿ. there are two types of tissues are present in the plant usually, that is called one side meristematic tissue ಅಂತ ತಕ್ಷಣ ಹೇಳಿದ್ವಿ ನಾವು, ಇನ್ನೊಂದು ಸೈಡ್ ಯಾವುದು ಹೇಳಿದ್ವಿ ನಾವು permanent tissue ಅಂತ ತಕ್ಷಣ ಹೇಳಿದ್ವಿ. the main function of this meristematic tissue, it is mainly responsible for the growth of the plant body. ಇದರಾಗ ಈಗ ನಾವು ಕ್ಲಾಸಿಫಿಕೇಶನ್ ಸಿಸ್ಟಮ್ ಸ್ಟಡಿ ಮಾಡಿದ್ವಿ. ಕ್ಲಾಸಿಫಿಕೇಶನ್ ಸಿಸ್ಟಮ್ ಒಳಗಡೆ ಪ್ರೈಮರಿ ಮೆರಿಸ್ಟೆಮ್ ಅಂತ ಸ್ಟಡಿ ಮಾಡಿದ್ವಿ ನಾವು, ಸೆಕೆಂಡರಿ ಮೆರಿಸ್ಟೆಮ್ ಅಂತ ಸ್ಟಡಿ ಮಾಡಿದ್ವಿ ನಾವು. ಪ್ರೈಮರಿ ಮೆರಿಸ್ಟೆಮ್ ಒಳಗಡೆ ಅಪಿಕಲ್ ಮೆರಿಸ್ಟೆಮ್ ನೋಡಿದ್ವಿ, ಇಂಟರ್ಕಲರಿ ಮೆರಿಸ್ಟೆಮ್ ನೋಡಿದ್ವಿ ನಾವು, ಸೆಕೆಂಡರಿ ಮೆರಿಸ್ಟೆಮ್ ಒಳಗಡೆ ಲ್ಯಾಟರಲ್ ಮೆರಿಸ್ಟೆಮ್ ಅಂತ ನೋಡಿದ್ವಿ. The main function of this primary meristem, which is mainly responsible for the increasing the length of the plant body. The main function of the secondary meristem, which is mainly responsible for the increase the girth of the plant body. So ಇದೆಲ್ಲ meristematic tissue side ಬರ್ತದೆ. In meristematic cells ಅಂತ ನೀವು ಸ್ಟ್ರಕ್ಚರ್ ಅನ್ನು ಹೇಳ್ತಾ ಹೋದ್ರಂದ್ರೆ all the meristematic cells are usually smaller shape ಅಂತ ಹೇಳ್ತೀವಿ, small ಇರ್ತಾವ್ರಿ. It contains a nucleus, vacuole absent ಇರ್ತದ, intercellular space absent ಇರ್ತದ, ಎಲ್ಲ cells ಹೆಂಗಿರ್ತಾವ್ರಿ ಕಾಂಪ್ಯಾಕ್ಟ್ ಆಗಿ ಅರೇಂಜ್ಮೆಂಟ್ ಆಗ್ತಾ ಹೋಗಿರ್ತದ. Okay, so next one permanent tissue side ಹೋಗಿದ್ವಿ ನಾವು. Permanent tissue ಒಳಗಡೆ there are two types of the permanent tissues are seen. First one that is called simple permanent tissue, second one that is called what complex permanent tissue. So you simple permanent tissue side ಹೋದ್ರೆ ಅಂದ್ರೆ the cells are made up of similar, the tissue which is made up of similar type of the cells, that is called simple permanent tissue ಅಂತ ಹೇಳ್ತೀವಿ ನಾವು. ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗಡೆ ಹೇಗೆ ನಾವು ಕ್ಲಾಸಿಫಿಕೇಶನ್ ಸಿಸ್ಟಮ್ ಅನ್ನು ಹೇಳಿದ್ವಿ. ಪ್ಯಾರೆಂಕೈಮಾ ಹೇಳಿದ್ವಿ ನಾವು ಇದರ ಬಗ್ಗೆ. ಪ್ಯಾರೆಂಕೈಮಾ ಸೆಲ್ಸ್ ಅದ ಸ್ಟ್ರಕ್ಚರ್ ಏನೇನು, ಪ್ಯಾರೆಂಕೈಮಾ ಸೆಲ್ಸ್ ಅದ ಏನದಲ್ಲ ಟಿಶ್ಯೂ ಏನದಲ್ಲ, ಸೊ ಅದರ ಫಂಕ್ಷನ್ ಅನ್ನು ಕೂಡ ಏನು ಮಾಡಿದ್ವಿ ನಾವು. ಸೊ ಲಾಸ್ಟ್ ಕ್ಲಾಸ್ ಲಾಸ್ಟ್ ವಿಡಿಯೋದಲ್ಲೆಲ್ಲ ಡಿಸ್ಕಷನ್ ಅನ್ನು ಮಾಡ್ತಾ ಬಂದಿವಿ. ಸೆಕೆಂಡ್ ಟೈಪ್ ಆಫ್ ದ ಪರ್ಮನೆಂಟ್ ಟಿಶ್ಯೂ ದಟ್ ಇಸ್ ಕಾಲ್ಡ್ collenchyma ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಪರ್ಮನೆಂಟ್ ಟಿಶ್ಯೂ. ಇದು ಕೂಡ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗಡೆ ಕಂಡು ಬರ್ತದ. ನೀವು ಕ್ಯಾರೆಕ್ಟರ್ಸ್ ಆಯ್ತು, ಸೆಲ್ಸ್ ಅದ ಫಂಕ್ಷನ್ ಆಯ್ತು, ಅದರ ಲೊಕೇಶನ್ ಆಯ್ತು, ಅದನ್ನ ನಾವು ಏನು ಮಾಡಬೇಕಂದ್ರೆ ಸೊ ಈ ವಿಡಿಯೋದಾಗ ಕಂಪ್ಲೀಟ್ ಆಗಿ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ಒನ್ ಇಸ್ ಕಾಲ್ಡ್ ರೈಟ್ collenchyma ಅಂತ ಹೇಳ್ತೀವಿ. collenchyma ಯೂಶುವಲಿ ಎಲ್ಲಿ ಪ್ರೆಸೆಂಟ್ ಇರ್ತದ, collenchyma ಅದ ಯಾವ ಬರ್ತದ ಲೊಕೇಶನ್ ಅನ್ನ ಹೇಳ್ತಾ ಬಂದಿದ್ರ. ಸೊ collenchyma ಇಟ್ ಇಸ್ ಯೂಶುವಲಿ ಪ್ರೆಸೆಂಟ್ ಇನ್ ದಿ ಲೀಫ್ ಸ್ಟಾಕ್. collenchyma ಪ್ರೆಸೆಂಟ್ ಇನ್ ದಿ ಲೀಫ್ ಸ್ಟಾಕ್. Leaf stalk, already you know stalk of the leaf. The stalk of the leaf which is nothing but what is that? Petiole section ಕರೀತೀವಿ ನಾವು. Petiole ಬೇಸಿಕ್ ಏನು ನೋಡ್ತೀವಿ ಅಂದ್ರೆ ನಾವು collenchyma ಅಂತಕ್ಕಂತ ಪರ್ಮನೆಂಟ್ ಟಿಶ್ಯೂ ನ ನೋಡ್ತೀವಿ. ಅದರ ಜೊತೆಗೆ ಡೈಪಾಡ್ ಸ್ಟೆಮ್ ಒಳಗಡೆ ಕೂಡ ಏನು ನೋಡ್ತೀವಿ ಅಂದ್ರೆ ನಾವು ಈ collenchyma ಟಿಶ್ಯೂ ನ ನೋಡ್ತಾ ಬರ್ತೀವಿ. ನಾವು ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಲೀಫ್. This is the structure of the plant body. This is the structure of the plant body. Plant body structure over here. This is the stalk of the leaf. This is the stalk of the leaf. Leaf the stalk over here. This is the stalk of the leaf. You remember the stalk of the leaf, which is nothing but what is that? Petiole section kehte. This is the lamina. ಲೀಫ್ ಅದರ ಇದು ಮಾರ್ಫಾಲಜಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ ಎಲ್ಲ ಸ್ಟಡಿ ಮಾಡಿ ನಾವು ಇದರ ಬಗ್ಗೆ. ದಿಸ್ ಇಸ್ ದ ಲೀಫ್. ಇದು petiole ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ದ ಸ್ಟಾಲ್ which is nothing but a petiole. petiole ಅಂತ ಹೇಳ್ತೀವಿ ನಾವು. ಈ petiole ಬೇಸ್ ಏನದಲ್ಲ, ದಿಸ್ ಇಸ್ ದ ಬೇಸ್ ಆಫ್ ದಿ petiole. ದಿಸ್ ಇಸ್ ದ ಬೇಸ್ ಆಫ್ ದಿ petiole. ಈ ಬೇಸ್ ಆಫ್ ದ petiole ಏನು ನೋಡ್ತೀವಿ ನಾವು collenchyma ಅಂತಕ್ಕಂತ ಪರ್ಮನೆಂಟ್ ಟಿಶ್ಯೂ ನ ನೋಡ್ತೀವಿ. ಇಲ್ಲಿ ಯಾವ ಟಿಶ್ಯೂ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ದಿ collenchyma tissue in this place. Here you can observe the collenchyma. ಇಲ್ಲಿ ನಾವು collenchyma ಅಂತಕ್ಕಂತ ಟಿಶ್ಯೂ ನ ಅಬ್ಸರ್ವೇಷನ್ ಮಾಡ್ತಾ ಬರ್ತೀವಿ. The cells of the structure of
ಕೋಲನ್ಕೈಮಾ ಟಿಶ್ಯೂ ಒಳಗಡೆ ಸೆಲ್ಸ್ ಅರೇಂಜ್ಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನೀವು ಪ್ಯಾರೆನ್ಕೈಮಾ ಬಗ್ಗೆ ಕಲ್ತೀರಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಪ್ಯಾರೆನ್ಕೈಮಾ. ಪ್ಯಾರೆನ್ಕೈಮಾ ಸೆಲ್ಸ್ ಸ್ಟ್ರಕ್ಚರ್ ಗೊತ್ತದೆ ನಿಮಗೆ. These all are the parenchyma cells. All the parenchyma cells are loosely arranged. All parenchyma cells ಯಾವ ರೀತಿ ಅರೇಂಜ್ಮೆಂಟ್ ಇರ್ತಾವ ಅಂತ ಏನೋ, all the parenchyma cells are loosely arranged with intercellular space is present ಇರ್ತದ ಅಂತ ಏನ, intercellular space. This is the nucleus present inside the parenchyma cells. ಎಲ್ಲ parenchyma cells ಒಳಗೆ ಕಂಡು ಬರ್ತಕ್ಕಂತ ನ್ಯೂಕ್ಲಿಯಸ್ ಅಲ್ಲಿ. These all are the nucleus present inside the parenchyma cells. ಈಗೆಲ್ಲ ತೆಗಿತಾ ಇರೋದು ಕೋಲನ್ಕೈಮಾ ಅಲ್ಲ. This is the parenchyma. This is the parenchyma. Parenchyma ಈ ರೀತಿ ಸ್ಟ್ರಕ್ಚರ್ ನೋಡಿ ನಾವು. This is the parenchyma. This is the nucleus. ಇದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತೀವಿ ನಾವು. ನ್ಯೂಕ್ಲಿಯಸ್. ಓಕೆ. ಇನ್ ಕೋಲನ್ಕೈಮಾ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಬಂದ್ರಂದ್ರ, ಕೋಲನ್ಕೈಮಾ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಬಂದ್ರಂದ್ರ, ಕೋಲನ್ಕೈಮಾ ಸೆಲ್ಸ್ ಯಾವ ರೀತಿ ಇರ್ತದ, ಲಿಟಲ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇರ್ತದ. ದಟ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇಸ್ ಮೇಡ್ ಅಪ್ ಆಫ್ ಪೆಕ್ಟಿನ್. ರೈಟ್. ಪೆಕ್ಟಿನ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಕೋಲನ್ಕೈಮಾ. ಅಂದ್ರೆ ಇಲ್ಲಿ ಏನು ತೆಗಿತೀರಲ್ಲ, ದಿಲಾಲಾದಿ ಕೋಲನ್ಕೈಮಾ ಸೆಲ್ಸ್. ರೈಟ್. ಕೋಲನ್ಕೈಮಾ ಸೆಲ್ಸ್ ಅನ್ನ ರಿಪ್ರೆಸೆಂಟೇಷನ್ ಮಾಡ್ತಾ ಬರೋಣ. These all are the collenchyma cells. Collenchyma ಒಳಗಡೆ ಕಂಡು ಬರ್ತಕ್ಕಂತ ಸೆಲ್ಸ್ ಇವೆಲ್ಲ collenchyma ಇವ. ಓಕೆ. These all are the collenchyma. ಇದರಲ್ಲಿ elongated shape ಇರ್ತಾವ ಇವ. spherical shape ಕೂಡ ಏನು ಮಾಡ್ತೀವಿ ನಾವು ಈ collenchyma cells ಅನ್ನ ನೋಡ್ತಾ ಬರ್ತೀವಿ. ಓಕೆ. So these are the collenchyma. ಇವೆಲ್ಲ ನಾವು collenchyma ಅಂತ ಕರೀತೀವಿ ನಾವು. These are the collenchyma cells. ಇಲ್ಲೇನಲ್ಲ ಸೇಮ್ ಸ್ಟ್ರಕ್ಚರ್ ಅರಗತೆನ ನೋಡಿದ್ವಿ ನಾವು ಇಲ್ಲಿ ಕೂಡ. ಇದೇನದ ಇಲ್ಲಿ ಅದ ಸ್ಟ್ರಕ್ಚರ್ ಅದ, ಬಟ್ ಡಿಫರೆನ್ಸಸ್ ಲೆವೆಲ್ ಅನ್ನ ಹೇಳ್ತಾ ಹೋದ್ರ, ದಿಸ್ ಇಸ್ ದಿ ಇಂಟರ್ಸೆಲ್ಯುಲರ್ ಸ್ಪೇಸ್ ಪ್ರೆಸೆಂಟ್ ಇನ್ ದಿ collenchyma. collenchyma ಒಳಗಡೆ ಕಂಡು ಬರ್ತಕ್ಕಂತ ಇಂಟರ್ಸೆಲ್ಯುಲರ್ ಸ್ಪೇಸ್ ಇದು. ದಿಸ್ ಇಸ್ ದಿ collenchyma. collenchyma ಒಳಗಡೆ ಕಂಡು ಬರ್ತಕ್ಕಂತ ಇಂಟರ್ಸೆಲ್ಯುಲರ್ ಸ್ಪೇಸ್, but this intercellular space which is filled with the pectin. pectin ಅಂತಕ್ಕಂತ ಕಾಂಪೋಸಿಷನ್ ಇಂದ ಏನಾಗಿರ್ತದೆ, ಇದು ಇಂಟರ್ಸೆಲ್ಯುಲರ್ ಸ್ಪೇಸ್ ಫಿಲ್ಡ್ ಆಗಿರ್ತದ. ಇಲ್ಲಿ ಏನಂದ್ರೆ this intercellular space which is filled with the cellulose ಇದರಲ್ಲಿ pectin ಅಂತ ಕರೀತೀವಿ. this is the pectin. ಇದೇನ ಕ್ವಶ್ಚನ್ ಅಲ್ಲ, ಇದಕ್ಕೆ ನಾವು ಪೆಕ್ಟಿನ್ ಡಿಪೋಸಿಷನ್ ಆಗಿರ್ತದೆ. ಇಂಟರ್ಸೆಲ್ಯುಲರ್ ಸ್ಪೇಸ್ ಏನಾಗಿರ್ತದಲ್ಲ, ಸೊ ಪೆಕ್ಟಿನ್ ಇಂದ ಡಿಪೋಸಿಷನ್ ಆಗಿರ್ತದ. ದಿಸ್ ಇಸ್ ದ ಪೆಕ್ಟಿನ್. ಇದೇನ ಕಾರ್ನರ್ ಅಂತ ಏನಾಗಿರ್ತದೆ, ಇದೆಲ್ಲ ಈ ಕಾರ್ನರ್ ಸ್ಟ್ರಕ್ಚರ್ ಅನ್ನ ತೆಗೆದ್ರೆ ತಿಳ್ಕೊಂಡು, ಕಾರ್ನರ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಈ ಸೆಲ್ ಅದ, ಓಕೆ ರೈಟ್, ಈ ಸೆಲ್ ಅದ, ಮೂರು ತುದಿಯಲ್ಲಿ ಜಾಯಿಂಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಏನು ಕರಿತೀವಿ ನಾವು, ಅದಕ್ಕೆ ಕಾರ್ನರ್ ಅಂತ ಕರೀತೀವಿ. ದಿಸ್ ಈಸ್ ದ ಕಾರ್ನರ್. This is the corner of this cell. This is also corner of this cell. This is also corner of this cell. This is also corner. This is also corner. This is also corner. This is also corner. This corner, which is made up of pectin. Pectin ಅಂತಕ್ಕಂತ ಕೆಮಿಕಲ್ ಕಾಂಪೋಸಿಷನ್ ಇಂದ ಕಾರ್ನರ್ ಆಗಿರ್ತದೆ. This is the corner. ಈ ಎಲ್ಲ ಸೇಮ್ ಕಾರ್ನರ್ ಕೂಡ ಏನು ಮಾಡ್ಬೇಕಲ್ಲ ನೀವು ಡಯಾಗ್ರಾಮ್ ಅನ್ನ ಸ್ಕೆಚ್ ಮಾಡ್ಕೊಂಡ ಈ ರೀತಿ ನೀವು ಶೇಡಿಂಗ್ ಅನ್ನ ತೋರಿಸಬೇಕು. The intercellular space, the corner of the intercellular space which is filled with what? Pectin ಅಂತ ಹೇಳ್ತಾ ಬರ್ತೀವಿ. This is the pectin level ಅಂತ ಬರ್ತೀವಿ. ರೈಟ್. ಇಲ್ಲೇನ ನಾವು ತೋರಿಸ್ತೀವಲ್ಲ ಈ ರೀತಿ ಸ್ಟ್ರಕ್ಚರ್ ನ ನಾವು ಏನು ಮಾಡ್ತೀವಿ collenchyma ಅನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಾವು ಶೇಡಿಂಗ್ ಮಾಡೋಣ. ರೈಟ್. ಇಲ್ಲದ ಓಕೆ ಕಾರ್ನರ್ ಇದು. This is also corner. The corner which is filled with what? Pectin ಅಂತ ಹೇಳ್ತಾ ಬರ್ತೀವಿ. ಸೇಮ್ ಸ್ಟ್ರಕ್ಚರ್ ತುಂಬಲ್ಲ ಅದೇ ರೀತಿ ಇಲ್ಲಿ ಫಿಲ್ಡ್ ಮಾಡಬೇಕು, ಇಲ್ಲಿ ಫಿಲ್ಡ್ ಮಾಡಬೇಕು, ಲಿಟಲ್ ಇಂಟರ್ಸೆಲ್ಯುಲರ್ ಸ್ಪೇಸ್ ತೋರಿಸಬೇಕು. ಅದನ್ನ ಏನು ಮಾಡಬೇಕು ಅಂದ್ರೆ ಕಾರ್ನರ್ ಅನ್ನ ಪೆಕ್ಟಿನ್ ಇಂದ ಶೇಡಿಂಗ್ ಮಾಡಿ ಬರುತ್ತೆ, ರಿಪ್ರೆಸೆಂಟೇಷನ್ ಮಾಡ್ತಾ ಬರಬೇಕು. ಓಕೆ, ಸೊ ಇನ್ಸೈಡ್ ಸೆಲ್ ಅನ್ನ
ಅಂದ್ರ ದ ಇನ್ಸೈಡ್ ದ ಸೆಲ್ ಕಂಟೈನ್ಸ್ ದೇರ್ ಓನ್ ನ್ಯೂಕ್ಲಿಯಸ್. ಸೆಲ್ ಒಳಗಡೆ ನಾವು ಸ್ಟಡಿ ಮಾಡ್ತಾ ಬಂದಿದ್ರ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತದ. ಇನ್ಸೈಡ್ ದ ಸೆಲ್ ಕಂಟೈನ್ಸ್ ದೇರ್ ಓನ್ ನ್ಯೂಕ್ಲಿಯಸ್. ಇದರೊಳಗಡೆ ನ್ಯೂಕ್ಲಿಯಸ್ ಕೋಲಂಕೈಮಾ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಕಂಡು ಬರುವುದರಿಂದ ರಿಮೆಂಬರ್ ದಿಸ್ ಪಾಯಿಂಟ್. ಕೋಲಂಕೈಮಾ, this is the nucleus, this is the nucleus ಅಂತ ಹೇಳ್ತೀವಿ ನಾವು. ನ್ಯೂಕ್ಲಿಯಸ್ ಕೋಲಂಕೈಮಾ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಕಂಡು ಬರೋದ್ರಿಂದ ಈ ಕೋಲಂಕೈಮಾಗೂ ಕೂಡ ಏನು ಹೇಳ್ತೀವಿ ನಾವು ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳ್ತೀವಿ. ಲಿವಿಂಗ್ ಪ್ಲಾಂಟ್ ಒಳಗಡೆ ನಾವು ಲಿವಿಂಗ್ ಡೆಡ್ ಟಿಶ್ಯೂ ಅಂತ ಹೇಳ್ತಾ ಬರ್ತೀವಿ. ಯಾವಾಗ ನಾವು ಒಂದು ಟಿಶ್ಯೂ ನಾವು ಲಿವಿಂಗ್ ಅನ್ಬೇಕು, ಯಾವ ಟೈಮ್ ನಾವು ಒಂದು ಟಿಶ್ಯೂ ನಾವು ಡೆಡ್ ಅನ್ಬೇಕು, ಯಾವ ಟಿಶ್ಯೂ ಒಳಗಡೆ ನಾವು ನ್ಯೂಕ್ಲಿಯಸ್ ಅನ್ನು ನೋಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಕಂಪ್ಲೀಟ್ ಕೋಲಂಕೈಮಾ ಟಿಶ್ಯೂ. ಕೋಲಂಕೈಮಾ ಟಿಶ್ಯೂ ಒಳಗಡೆ ಎಲ್ಲ ಏನು ಸೆಲ್ಸ್ ಕಂಡು ಬರ್ತಾವಲ್ಲ ಎಲ್ಲಾ ಸೆಲ್ಸ್ ನಾವು ನ್ಯೂಕ್ಲಿಯಸ್ ಅನ್ನು ನೋಡ್ತಾ ಹೋಗ್ತೀವಿ. ಯಾವ ಟಿಶ್ಯೂ ಒಳಗಡೆ ಇರತಕ್ಕಂತ ಸೆಲ್ಸ್ ಅವೆಲ್ಲ ನ್ಯೂಕ್ಲಿಯಸ್ ಇಂದ ಇರ್ತಾವಲ್ಲ ಅವಕ್ಕೆಲ್ಲ ಲಿವಿಂಗ್ ಸೆಲ್ಸ್ ಅಂತ ಹೇಳ್ತೀವಿ. ಯಾವ ಪ್ಲಾಂಟ್ ಟಿಶ್ಯೂ ಒಳಗಡೆ ನೀವು ನ್ಯೂಕ್ಲಿಯಸ್ ಅನ್ನು ಅಬ್ಸೆಂಟ್ ನೋಡ್ತೀರಿ ಅಂತ ಟಿಶ್ಯೂ ಏನೇ ಅಂತೀವಿ ನಾವು ಡೆಡ್ ಟಿಶ್ಯೂ ಅಂತ ಹೇಳ್ತೀವಿ. ನಿಮಗೆಲ್ಲ ಈ ಕ್ಲಾರಿಫಿಕೇಶನ್ ಆಗಿರಬೇಕು. ಪ್ಯಾರೆಂಕೈಮಾ ಒಳಗಡೆ ನ್ಯೂಕ್ಲಿಯಸ್ ತೋರಿಸಿದ್ರಿ, ಇದು ಕೂಡ ಪ್ಯಾರೆಂಕೈಮಾ. ಪ್ಯಾರೆಂಕೈಮಾ ನ್ಯೂಕ್ಲಿಯಸ್ ಅನ್ನ ತೋರಿಸಿದ್ರಿ, ಅದು ಕೂಡ ಲಿವಿಂಗ್. ಕೋಲಂಕೈಮಾ ಸೆಲ್ಸ್ ಒಳಗಡೆ ಲಿವಿಂಗ್ ನ್ಯೂಕ್ಲಿಯಸ್ ಅನ್ನ ತೋರಿಸಿದ್ರಿ, ಅಂದ್ರೆ ಇದು ಕೂಡ ಏನು, ಇದು ಕೂಡ ಲಿವಿಂಗ್. ಬಟ್ ಲಿವಿಂಗ್ ಮೆಕ್ಯಾನಿಕಲ್ ಅಂತ ಅನ್ಸ್ತೀನ ಕೋಲಂಕೈಮಾ ಎಸ್ಪೆಷಲಿ ಲಿವಿಂಗ್ ಮೆಕ್ಯಾನಿಕಲ್ ಅಂತ. ಲಿವಿಂಗ್ ಮೆಕ್ಯಾನಿಕಲ್ ಎದಕ್ಕೆ ಅಂತೀವಿ ಬಿಕಾಸ್ this colenchyma tissue it will give mechanical support to the plant body. Remember ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ನೀಟಾಗಿ ಕೇಳ್ತಾರೆ. ಫಾಲೋಯಿಂಗ್ ಆರ್ ದಿ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕೊಟ್ಟಿರ್ತಾರೆ. ಪ್ಯಾರೆಂಕೈಮಾ ಕೊಟ್ಟಿರ್ತಾರೆ, ಕೋಲಂಕೈಮಾ ಕೊಟ್ಟಿರ್ತಾರೆ, ಸ್ಕ್ಲೆರೆಂಕೈಮಾ ಕೊಟ್ಟಿರ್ತಾರೆ. ಓಕೆ, ಸೊ ನನ್ ಆಫ್ ದಿ ಅಬೌವ್ ಅಂತ ಕೊಟ್ಟಿರ್ತಾರೆ. ಏನು ಬರೀಬೇಕು ನೀವು ಫಾಲೋಯಿಂಗ್ ಆರ್ ದಿ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳಿದಾಗ represents the colenchyma. Okay, so colenchyma tissue ಬರೀಬೇಕು. This is the colenchyma. Colenchyma which is a living mechanical tissue. First nucleus present is mechanical living ಆಯ್ತು, nucleus present ಸಲುವಾಗಿ living ಆಯ್ತು. This colenchyma provide the mechanical support. Colenchyma mechanical support ಕೊಡೋ ಸಲುವಾಗಿ ಅದಕ್ಕೆ ಏನು ಹೇಳ್ತೀರಾ living mechanical tissue ಅಂತ ಹೇಳ್ತೀವಿ. Remember this point. Which one is the living mechanical tissue? Parenchyma or colenchyma? Colenchyma is the living mechanical tissue because ಇದರೊಳಗಡೆ ನ್ಯೂಕ್ಲಿಯಸ್ ನೋಡ್ತೀವಿ ನಾವು, ಪ್ಲಾಂಟ್ ಗೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದ. ಓಕೆ, ಸೊ ರೈಟ್, these are the about the structural level ಹೇಳ್ತಾ ಹೋಗೋಣ. sometimes little bit ಇದ್ರೆ ಏನಾದ್ರು ಕ್ಲೋರೋಪ್ಲಾಸ್ಟ್ ಕೂಡ ಪ್ರೆಸೆಂಟ್ ಇರ್ತಾರ, ಇಲ್ಲಿ ಏನಾದ್ರು ಕ್ಲೋರೋಪ್ಲಾಸ್ಟ್ ಕೂಡ ಪ್ರೆಸೆಂಟ್ ಇರ್ತಾರ. ಅದರ ಜೊತೆಗೆ ಏನು ಮಾಡ್ತಾರೆ ಕೋಲೆಂಕೈಮಾ ಕೂಡ ಫೋಟೋಸಿಂಥೆಸಿಸ್ ಫಂಕ್ಷನ್ ಅನ್ನು ಮಾಡ್ತಿರ್ತಾರೆ. ಇಫ್ ಅದರಲ್ಲಿ ಏನಾದ್ರು ನೀವು ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರ್ತಾರ ಇಟ್ ಕ್ಯಾರಿ ಆನ್ ದಿ ಮೆಕ್ಯಾನಿಸಮ್ ಆಫ್ ದ ಫೋಟೋಸಿಂಥೆಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ರೈಟ್, ಇಲ್ಲೆಲ್ಲ ಸ್ಟ್ರಕ್ಚರ್ ಅನ್ನು ಬೈತಾ ಬಂದ್ರೆ ಎಲ್ಲೆಲ್ಲಿ ಕಂಡು ಬರ್ತದ ಲೀಫ್ ಸ್ಟಾಕ್ ಇರಬಹುದು, ಡೈಕೋಟ್ ಸ್ಟೆಮ್ ಒಳಗಡೆ ಕೂಡ ಏನು ಬರ್ತದರ ಕೋಲೆಂಕೈಮಾ ಅಂತಕ್ಕಂಥ ಟಿಶ್ಯೂನ ನೋಡ್ತಾ ಬರ್ತೀವಿ. ಸೆಲ್ ಲಿವಿಂಗ್ ಅದ, ವೈ ಲಿವಿಂಗ್ ಇದೇ ಡಿಸ್ಕಷನ್ ಮಾಡಿದ್ವಿ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ನ್ಯೂಕ್ಲಿಯಸ್. elongated shape ನೋಡ್ತೀವಿ ನಾವು, sometimes ಈ shape ನೋಡ್ತೀವಿ, elongated shape ನೋಡ್ತೀವಿ ನಾವು, or it may be spherical shape ನೋಡ್ತೀವಿ, oval shape ಕೂಡ ನೋಡ್ತೀವಿ. irregular thick and at the corner ಏನಿರ್ತದೆ thick ಆಗಿರ್ತದ. here the corner is thick. ಎದಕ್ಕೆ thick ಇರ್ತದ್ರೆ ಅಲ್ಲಿ ಪೆಕ್ಟಿನ್ ಅಂತಕ್ಕಂತ ಒಂದು ಕೆಮಿಕಲ್ ಕಾಂಪೋಸಿಷನ್ ಡಿಪೋಸಿಷನ್ ಆಗ್ತಾ ಹೋಗಿರ್ತದ. ಓಕೆ, so intercellular space is filled with what? pectin ಅಂತ ಹೇಳ್ತೀವಿ. ನೆಕ್ಸ್ಟ್ ಫಂಕ್ಷನ್ ಲೆವೆಲ್ ಹೇಳ್ತಾ ಹೋದ್ರೆ ಕೋಲೆಂಕೈಮಾ ಫಂಕ್ಷನ್ ಏನವಲ್ಲ ಬಹಳ ಇಂಪಾರ್ಟೆಂಟ್. ರಿಮೆಂಬರ್ ದಿ ಫಂಕ್ಷನ್ ಆಫ್ ದ ಕೋಲೆಂಕೈಮಾ. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ಕೋಲೆಂಕೈಮಾ? ಮೆಕ್ಯಾನಿಕಲ್ ಟಿಶ್ಯೂ. ಮೆಕ್ಯಾನಿಕಲ್ ಟಿಶ್ಯೂ ಅಂದ್ರೆ ಯಾವ ರೀತಿ? ಈಗ ಇದು ಲೀಫ್ ಅದ, ಈಗ ದಿಸ್ ಇಸ್ ದ ಲೀಫ್. ಈಗ ಗಾಳಿಗೆ ಬಿಡಾಕ ಏನಾಗ್ತದ್ರಿ? ದಿಸ್ ಇಸ್ ದ ಯಂಗ್ ಲೀಫ್. ಫಾರ್ ಎಕ್ಸಾಂಪಲ್ this is the young leaf. young leaf ಅಂದ್ರೆ ಪೂರ್ತಿ ಗ್ರೀನ್ ಕಲರ್ ಲೀಫ್ ಅದ. ಅದು ಸಾಕಷ್ಟು ಗಾಳಿ ಬಿಡ್ತಿರ್ತದೆ. ಗಾಳಿ ಬಿಟ್ಟಾಗ ಏನಾಗುತ್ತೆ ಅದು ಲೀಫ ಇಷ್ಟು ಆ ಕಡೆ ಹೊಳ್ಯಾಡ್ತದೆ, ಬಟ್ ಭೂಮಿ ಮೇಲೆ ಬೀಳೋದಿಲ್ಲ. ಸಾಕಷ್ಟು ಹಿಂಗೆ ಹೊಳ್ಯಾಡ್ತದೆ, ಬಟ್
ಬಟ್ ಏನಾಗೋದಿಲ್ಲ ಅದು ಭೂಮಿ ಮೇಲೆ ಬೀಳೋದಿಲ್ಲ. ಎದಕ್ಕೆ ಬೀಳೋದಿಲ್ಲ? ಇಲ್ಲಿ ಕೋಲಂಕೈಮಾ ಟಿಶ್ಯೂ ಇರ್ತದ್ರಿ, ಆ ಕೋಲಂಕೈಮಾ ಟಿಶ್ಯೂ ಅದಕ್ಕೆ ಸಪೋರ್ಟ್ ಕೊಡ್ತದೆ, ಬೆಳ್ಳಾರ್ದಂಗ ನೋಡ್ತಿರ್ತದೆ ಕೋಲಂಕೈಮಾ ಟಿಶ್ಯೂ. ಸರ್ ಮತ್ತೀಗ ಅವರ ಈಗ ಓಲ್ಡ್ ಆಗಿರ್ತಕ್ಕಂಥ ಲೀಕ್ಸ್ ಅದಕ್ಕೆ ಬೀಳ್ತಾವ್ರಿ ಅಂತ ಕೇಳ್ಬೋದು. ಅಲ್ಲಿ ಲೇಯರ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತದೆ, ಅಬ್ಸಿಸಿಕ್ ಲೇಯರ್ ಅಂತ ಫಾರ್ಮೇಶನ್ ಆಗ್ತದೆ. ಓಲ್ಡ್ ಲೀಫ್ ಟಿಶ್ಯೂ ಒಳಗಡೆ ಇಲ್ಲ, ಓಲ್ಡ್ ಲೀಫ್ ತಗೊಂಡ್ರೆ ಇದ ಓಲ್ಡ್ ಅಂತ ತಿಳ್ಕೊಂಡು ನೀವು ಇಲ್ಲೊಂದು ಲೇಯರ್ ಫಾರ್ಮೇಶನ್ ಆಗ್ತದೆ ಬೇಸಿಕ್, ಅದಕ್ಕೆ ಅಬ್ಸಿಸಿಕ್ ಲೇಯರ್ ಅಂತ ಹೇಳ್ತೀವಿ ನಾವು. ಪ್ಲಾಂಟ್ ಗ್ರೋತ್ ಅಂಡ್ ಹಾರ್ಮೋನ್ಸ್ ಒಳಗಡೆ ಬರ್ತದೆ. ಈ ಅಬ್ಸಿಸಿಕ್ ಲೇಯರ್ ಓಲ್ಡ್ ಲೀಫ್ ಒಳಗಡೆ ಫಾರ್ಮೇಶನ್ ಆಗೋದ್ರಿಂದ ಅದು ಅಬ್ಸಿಸಿಕ್ ಲೇಯರ್ ಎದಕ್ಕೆ ಸಪೋರ್ಟ್ ಮಾಡ್ತದಂದ್ರ ಲೀಫ್ ಕೆಳಗಡೆ ಬೆಳಕ್ಕೆ ಇದು ಮಾಡ್ತದೆ. ಆರ್ ಫಾರ್ ಎಕ್ಸಾಂಪಲ್ ಯಾವ್ದಾರ ನೀವು ಪ್ಲಾಂಟ್ಸ್ ಒಳಗಡೆ ಯಾವ್ದಾರ ಸೈಡ್ ಬ್ರಾಂಚಸ್ ಅನ್ನ ಕೆಳಗಡೆ ಜಗ್ಗಿದ್ರಲ್ಲ, ದೊಡ್ಡ ಪ್ಲಾಂಟ್ ಅದ. ದಿಸ್ ಇಸ್ ದ ಪ್ಲಾಂಟ್, ಇದೊಂದು ಪ್ಲಾಂಟ್ ಇಟ್ಟಿನ, ದಿಸ್ ಇಸ್ ದ ಪ್ಲಾಂಟ್ ಅದಾವೆ. ಪ್ಲಾಂಟ್ ಈ ರೀತಿ ಬ್ರಾಂಚಸ್ ಕಂಡು ಬರ್ತಾ ಇಲ್ವಾ? ಈ ರೀತಿ ಬ್ರಾಂಚಸ್ ಕಂಡು ಬರ್ತಾವ್ರಿ. ಈ ಬ್ರಾಂಚಸ್ ಅನ್ನ ನೀವು ಕೆಳಗೆ ಜಗ್ ಬಿಟ್ರೆ ತಿಳ್ಕೊಂಡು ಕೈಲಿ ಕೆಳಗಡೆ ಜಗ್ ಬಿಡ್ತೀವಿ. ಈ ಬ್ರಾಂಚ್ ಅನ್ನ ಕೈಲಿ ಕೆಳಗಡೆ ಜಗ್ ಬಿಟ್ಬಿಟ್ರೆ ಮತ್ತೆ ಯಾವ ಬಿಕಾಸ್ ಆಫ್ ದಿ ಕೋಲಂಕೈಮಾ. ರಿಮೆಂಬರ್ ಕೋಲಂಕೈಮಾ ಇದಕ್ಕೆ ಕೋಲಂಕೈಮಾ ಪ್ಲಾಂಟಿಗೆ ಏನು ಕೊಡ್ತಿರ್ತಾರ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಡ್ತಿರ್ತದ, ಅದು ಕೆಳಗಡೆ ಫಾಲ್ ಆಗಲಾರ್ದ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂದ್ರೆ ಇದನ್ನ ಲೀಫ್ ಅದ, ಇದು ಈ ಕಡೆ ಸ್ಟೆಮ್ ಪಾರ್ಟ್ ಅದ, ಈ ರೀತಿ ಅಲ್ಲಿಗಾಡ್ತದೆ ಲೀಫ್, ಬಟ್ ಕೆಳಗಡೆ ಫಾಲ್ ಆಗೋದಿಲ್ಲ. ಯಾಕಂದ್ರೆ ಈ ಪೊಸಿಷನ್ ಏನಿರ್ತದೆ ಈಗ ಜಸ್ಟ್ ಲೈಕ್ ಕೋಲಂಕೈಮಾ ಟಿಶ್ಯೂ ಇರ್ತದ, ಇದು ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದ. ಪ್ರೊವೈಡ್ ದ ಮೆಕ್ಯಾನಿಕಲ್ ಸ್ಟ್ರೆಂತ್ ಕೂಡ ಕೊಡ್ತಾರೆ. ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಅಳಗಾಡಕ್ಕೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೀವು ಟೆಂಡ್ರಿಲ್ಸ್ ತಗೊಂಡ್ರೆ ತಿಳ್ಕೊಂಡು, ಟೆಂಡ್ರಿಲ್ಸ್ ಅಂದ್ರೆ ಲೀಫ್ ಟೆಂಡ್ರಿಲ್ಸ್ ಅಂತ ನೆಕ್ಸ್ಟ್ ನೋಡ್ತೀವಿ ಬಳ್ಳಿ ಒಳಗಡೆ. ರೈಟ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸ್ಟ್ರಕ್ಚರ್. ನಾವು ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಹೋಗೋದ್ರಿಂದ ಇದು ಪ್ಲಾಂಟ್ ಬಳ್ಳಿಗಳು ಅಂತ ನೆಕ್ಸ್ಟ್ ಈ ರೀತಿ ಏನಿರ್ತದೆ ಇಲ್ಲಿ ಟೆಂಡ್ರಿಲ್ಸ್ ಅಂತ ನೆಕ್ಸ್ಟ್ ಫಾರ್ಮೇಶನ್ ಆಗ್ತದೆ. ಇವಕ್ಕೆ ಫ್ಲೆಕ್ಸಿಬಿಲಿಟಿ ಕೊಡ್ತದೆ. ಫ್ಲೆಕ್ಸಿಬಿಲಿಟಿ ಯಾಕಾಡಿ ಬೇಕಾಗತ್ತೆ, ಈ ಕಾಡಿ ನಿಮ್ಮ ಇದರಲ್ಲಿ ಈ ಕಾಡಿ ಮಾಡಿದ್ರು ಬರ್ತಿರ್ತದೆ, ಒಂದು ಕೆಳಗೆ ಜಗ್ಗರು ಬರ್ತಿರ್ತದೆ. ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಬಂದಿರ್ತದೆ ಪ್ರಾಪರ್ಟಿ ಅದು. ಈ ರೀತಿ ಹಿಗ್ತಿರ್ತದೆ ಅಂದ್ರೆ ಈ ಕಾಡಿ ಮಾಡಿದ್ರೆ ಏನಾಗೋದಿಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ಅದು ಕಟ್ ಆಗಿ ಹೋಗೋದಿಲ್ಲ. ಟೆಂಡ್ರಿಲ್ಸ್ ಅದಕ್ಕೆಲ್ಲ ಮೆಕ್ಯಾನಿಕಲ್ ಫ್ಲೆಕ್ಸಿಬಿಲಿಟಿ ಕೊಡ್ತದೆ. ಅಲ್ಲೋರ್ನ ಬೆಂಡಿಂಗ್ ಆಫ್ ಫ್ಲಾಟ್ ಪಾರ್ಟ್ಸ್ ಅಂತ ಸ್ಟೆಮ್ ಪಾರ್ಟ್ ಕೆಳಗಡೆ ಜಗ್ಗಿನ ಏನಾಗೋದು ಕೆಳಗಡೆ ಮುರಿದು ಬೀಳುತ್ತದೆ. ಅದಕ್ಕೆ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೋಲಂಕೈಮಾ ಅಂತ ಕೊಡ್ತಿರ್ತದ. ದಿಸ್ ಕ್ಯಾನ್ ಬಿ ಆಲ್ಸೋ ಸೀನ್ ಇನ್ ದಿ ಫ್ರೂಟ್ ಒಳಗಡೆ ನೋಡ್ತಾ ಬಂದಿಲ್ಲ. ಫ್ರೂಟ್ ಒಳಗಡೆ ಫ್ರೂಟ್ ನಾಟ್ ಅ ರೈಪನ್ ಫ್ರೂಟ್ ಅಲ್ಲ, ರೈಪನ್ ರಾ ಫ್ರೂಟ್ ಇಲ್ಲಿ ಫ್ರೂಟ್ ಅದ ರೀ, ಇಲ್ಲಿ ಫ್ರೂಟ್ ಅದ ಮುಂದ್ಗಡೆ ಫ್ರೂಟ್ ಅದ. ಈ ಫ್ರೂಟ್ ಕೂಡ ಸಮಟೈಮ್ ಜಾಸ್ತಿ ಗಾಳಿ ಬಿಟ್ಟಾಗ ಕೂಡ ಸಮಟೈಮ್ ಬೀಳುವುದಿಲ್ಲ. ಎದಕ್ಕೆ ಬೀಳುವುದಿಲ್ಲ? ಬಹಳ ಸಿಂಪಲ್ ರೀ. ಇಲ್ಲಿ ಏನಿರ್ತದ, ಇಲ್ಲಿ ಕೋಲಂಕೈಮಾ ನೋಡಿ, ಈ ಪಾರ್ಟ್ ನ ಏನ್ ಮಾಡ್ತಾ ಹೋಗ್ತಾರೆ, ಕೋಲಂಕೈಮಾ ಟಿಶ್ಯೂನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕೋಲಂಕೈಮಾ ಟಿಶ್ಯೂ ನೋಡ್ತೀವಿ ನಾವು. ರಾ ಫ್ರೂಟ್ ಏನಾಗೋದಿಲ್ಲ, ಗಾಳಿ ಬಿಟ್ಟಾಗ ಕೂಡ ಬೀಳುವುದಿಲ್ಲ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಕೋಲಂಕೈಮಾ. ಓಕೆ ರೈಟ್. ಸೊ ಇದಾದ ಸ್ಟ್ರಕ್ಚರಲ್ ಲೆವೆಲ್ ಹೇಳ್ತಾ ಹೋದ್ರ ಇಂಟರ್ಸೆಲ್ಯುಲರ್ ಸ್ಪೇಸ್ ಪೆಕ್ಟಿನ್ ನಿಂದ ಡಿಫ್ಯೂಷನ್ ಆಗಿರ್ತದೆ. ಸೆಕೆಂಡ್ ಅನ್ನ ಎಲ್ಲ ನಾವು ಇಲಾಂಗೇಟೆಡ್ ಸ್ಪೆರಿಕಲ್ ಶೇಪ್ ನೋಡ್ತೀವಿ. ಸೆಲ್ ನಾವು ನ್ಯೂಕ್ಲಿಯಸ್ ಅನ್ನ ನೋಡ್ತೀವಿ ನಾವಿಲ್ಲ. ಸಮ್ ಟೈಮ್ ಆದ್ರೂ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರ್ತಾರ. ಟಿಶ್ಯೂ ಕೋಲಂಕೈಮಾ ಕೂಡ ಏನ್ ಮಾಡ್ತದೆ ರೀ, ಫೋಟೋಸಿಂಥೆಸಿಸ್ ಮೆಕ್ಯಾನಿಸಮ್ ಅನ್ನ ಮಾಡ್ತದ. ನೆಕ್ಸ್ಟ್ ಲೆವೆಲ್ ಹೇಳ್ತಾ ಹೋದ್ವಿ ನೆಕ್ಸ್ಟ್ ಲೆವೆಲ್ ಹೇಳಿದ್ವಲ್ಲ, ಲೀಫ್ ಸ್ಟಾರ್ಚ್ ಇರ್ಬೋದು, ಇಲ್ಲ ಫ್ರೂಟ್ ಬೇಸ್ ಇರ್ಬೋದು, ಇಲ್ಲೇನಲ್ಲ ಇದ್ರ ಬೇಸ್ ಇರ್ಬೋದು. ಇದು ಕೂಡ ನಾವೇನ್ ನೋಡ್ತೀವಿ ನಾವು ಕೋಲಂಕೈಮಾ ಅಂತಕ್ಕಂಥ ಟಿಶ್ಯೂನ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಓಕೆ ರೈಟ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರಲ್ ಲೆವೆಲ್ ಆಗೋದಿಲ್ಲ. ಇದು ಪ್ಯಾರಾಕೈಮಾ ಆಗ್ತದೆ, ಇದು ಕೋಲಂಕೈಮಾ ಆಗ್ತದೆ. ಇದಕ್ಕೆ ಡಿಫರೆನ್ಸ್ ಇಲ್ಲ ಇಂಟರ್ಸೆಲ್ಯುಲರ್ ಸ್ಪೇಸ್ ಇರ್ತದೆ. ಇಲ್ಲಿ ಇಂಟರ್ಸೆಲ್ಯುಲರ್ ಸ್ಪೇಸ್ which is filled with what ಕೋಲಂಕೈಮಾ ಅಂತ ಅಂತ ಬರ್ತದೆ. In the next video I am going to discussing about the next concept ಯಾವುದು ಇರ್ತದೆ ರೀ ಪರ್ಮನೆಂಟ್ ಟಿಶ್ಯೂ ಒಳಗಡೆ ಸ್ಕ್ಲೆರೆನ್ಕೈಮಾ. ಸ್ಕ್ಲೆರೆನ್ಕೈಮಾ ಒಂದು ಡಿಸ್ಕಷನ್ ಮಾಡಿದಾಗ ನಮಗೆ ಪರ್ಮನೆಂಟ್ ಟಿಶ್ಯೂ ಇರ್ತಾವೆ. ಪ್ಯಾರಾಕೈಮಾ ಬಗ್ಗೆ ಡಿಸ್ಕಷನ್ ಮಾಡಿ ನಾವು, ಕೋಲಂಕೈಮಾ ಬಗ್ಗೆ ಡಿಸ್ಕಷನ್ ಮಾಡಿ ನಾನು. ನೆಕ್ಸ್ಟ್ ಕ್ಲಾಸ್ ಆಗಿ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಸ್ಕ್ಲೆರೆನ್ಕೈಮಾ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇದೊಂದು ಪಾಯಿಂಟ್ ಅನ್ನ ಕಂಪಲ್ಸರಿ ನೋಡಬೇಕು. ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಯಾವ್ದು ಕೇಳಿದಾಗ ಯಾವ್ದು ಬರೀಬೇಕ್ರಿ, ಕೋಲಂಕೈಮಾ ಅಂತ ಬರೀರಿ. ಲಿವಿಂಗ್ ಎದಕ್ಕದ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಅದ. ಮೆಕ್ಯಾನಿಕಲ್ ಎದಕ್ಕದ, ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದ ಪ್ಲಾಂಟ್ ಬಾಡಿ. ಓಕೆ ರೈಟ್. The next video I am going to discussing about the
Next permanent tissue that is called sclerenchyma, still 10.